ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ಎಲ್ಲ ತೊಗೊಂಬಂದ್ವಿ. ಯಾಕಂದ್ರೆ ಈ ವಾರ ಲೇಟಾಗಿ ಹೋದ್ವಿ ನಾವು. ಯಾಕಂದ್ರೆ ಸ್ವಲ್ಪ ನಳ ಒಂದು ಬಂದಿತ್ತು, ನೀರು ತುಂಬ್ಕೊಂತ ಕುತ್ಕೊಂಡ್ವಿ. ಆಮೇಲೆ ಮಳೆ ಮಾಡಾಗೈತಿ, ನೋಡ್ಕೊಂಡು ಹೋಗೋಣ ತಡಿಸಾನೆ ಅಂದ್ವಿ. ಆದರೂ ಗಾಳಿ ಬಿಡ್ತು ಹೋತು, ಮಳೆ ಬರಲಿಲ್ಲ. ತೊಗೊಂಬಾರ್ವ ಅಂತೇಳಿ ಹೋದ್ವಿ. ನಾವು ಬಂದು ಮನೆ ಒಳಗೆ ಬಂದ್ವಿ. ಮಳೆ ಒಂಥರ ಸ್ಟಾರ್ಟ್ ಆತ್ರಿ. ಆ ಕಡೆ ನೋಡ್ಬೋದು ನೀವು, ಆ ಕಡೆ ಯಲ್ಲಮ್ಮಗುಡ್ಡ, ಆಮೇಲೆ ಆ ಕಡೆ ಎದ್ರಪ್ಪ ಹೆಬ್ಬಳ್ಳಿ ಅಂತಾರಲ್ಲ, ಆ ಕಡೆಗೆಲ್ಲ ಮಳೆ ಆ ಕಡೆ ಆತಂದ್ರೆ ಗ್ಯಾರಂಟಿ ರೀ ಮಳೆ ಬರೋದು. ಮಿಂಚಕತ್ತೈತಿ, ಗುಡ್ಗಕತ್ತೈತಿ. ಇನ್ನೊಂದು ಸ್ವಲ್ಪ ಹೊತ್ತು ನಿಂದಿರ್ಬೇಕಾಗಿತ್ತು ರೀ ಮಳೆ. ಯಾಕಂದ್ರೆ ಇನ್ನೂ ಕಾಯಿಪಲ್ಯದಾರ ಇದ್ರೆ ಇನ್ನೂ ವ್ಯಾಪಾರ ಆಕತ್ತಿತ್ತು. ಈಗೇನಪ್ಪ ಅಂತ ಹೇಳಿದ್ರೆ ಕಾಯಿಪಲ್ಲೆ ತೊಗೊಂಬಂದೆ, ಅದನ್ನೆಲ್ಲ ಕವರ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಎತ್ತಿಟ್ಟು ಸ್ವಲ್ಪ ಕಸ ಹೊಡ್ತೀನಿ. ಆಮೇಲೆ ಚಿರಾಕ ಸಾನ್ಯಾಗ ಹಚ್ಚಂತಂದು ಹೇಳೀನಿ. ಚಿರಾಕ ಹಚ್ಚಿದ ಮೇಲೆ ಇವತ್ತು ಸ್ವೀಟ್ ಮಾಡಿ ಪದಂಗೆ ಕೊಡಿಸ್ಬೇಕು. ನೋಡ್ರಲ್ಲಿ ಹೆಂಗೆ ಮಿಂಚ ಆಗ್ತೈತೆ ಅಲ್ಲಿ. ಟ್ರೈನ್ ಹೊಂಟೈತಿ ಯಾವುದೋ ಊರಿಗೆ. ಸಿಕ್ಕಾಪಟ್ಟೆ ಮಳೆ ಮಾಡಾಗಿತ್ತು, ಹೋಗಾಗೈತೆ ನೋಡ್ರದ. ನೋಡ್ರಲ್ಲಿ ಆ ಥರ ಇದು ಮಿಂಚಾಗತ್ತೈತೆ ರೀ. ಸಾನ್ಯಾ ಏನು ಚಾಕ್ಲೇಟ್ ಎಲ್ಲ ಓಪನ್ ಮಾಡಿದ್ರಿ ಮತ್ತು ತಿಂದ್ರಿ? ನಾವು ತಿಂದ್ವಿ, ಎಲ್ಲ ಚಲೋ ಇದ್ದು ಚಾಕ್ಲೇಟ್. ತಮ್ಮನ ಈಗ ನೀವು ಒಂದು ಕೆಲಸ ಮಾಡು, ನಾನು ಹಿರಮ್ಮಗಿಲ್ಲಿ ಕೊಡ್ತೀನಿ, ನಜ್ಮಾಪ ಹೋದ್ರಿ. ನೀವು ತಳಗೆ ಹೋಗಿ ಜರಾಪುರ ಮನ್ಯಾಗ ಸೋನುಗೂ ಆಮೇಲೆ ಅಮ್ಮಗೂ ಕೊಟ್ಬಾ. ನಾಳೆ ಬೆಳಗ್ಗೆ ಅಲಿಶಾನು ಶಿಮ್ಮು ಬರ್ತಾರ, ಅವ್ರಿಗೆ ಕೊಡೋಣಂತಿಲ್ಲ. ಯಾಕಂದ್ರೆ ತಿಂತಾವ ಹುಡುಗರು, ಊಟ ಮಾಡೋದಿಲ್ಲ. ಮತ್ತವ್ರು ಇಲ್ಲ ಅವ್ರ ಮಮ್ಮಿಯರ್ ಕೊಟ್ಟನಂದ್ರೆ ಸಾಕು. ಅವ್ರು ಅಲಿಶಾನ ಶಿಮ್ಮು ಇದ್ದಿದ್ರ ಅವ್ರಿಗೆ ಈಗ ಕೊಡ್ತಿದ್ದೆ, ಅವ್ರ ಮನೆಗೆ ಹೋಗ್ಯಾರ. ಹಂಗಾಗಿ ಆಮೇಲೆ ಕೊಡು. ಕೆಲಸನೇ ಲಗಲು ಮುಗಿಸುವ. ನಿನ್ನಂತೂ ಹೋಗೋಕ್ಕಾಗಿಲ್ಲ ಮಾರ್ಕೆಟಿಗೆ, ಇವತ್ತು ಹೋಗಿ ಬರ್ಬೇಕು. ಸ್ವಲ್ಪ ಪಟಪಟ ಅಂತ ಸ್ಪೆಷಲ್ ಅಡುಗೆ ಮಾಡತ್ತೀನಿ. ಅಷ್ಟು ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಬಿಸಿಲು ಹತ್ತಿತ್ತಂದ್ರೆ ಈಗ ನಿಂತ್ಕೊಂಡು ರೊಟ್ಟಿ ಮಾಡಕ್ಕೆ ಆಗಂಗಿಲ್ಲ. ಅದಕ್ಕೆ ರೊಟ್ಟಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅವರು ಚಿಕನ್ ಅವ್ರಿಗೆ ಫೋನ್ ಹಚ್ಚಿದ್ದೆ. ಅವ್ರ ಅಂಗಡಿಯಾಗ ಒಬ್ರು ಅದಾರಂತೆ. ಒಬ್ರು ಬಂದ ಮ್ಯಾಗ ಒಬ್ಬರು ಅಂಗಡಿಯಾಗ ನಿಲ್ಲಿಸಿ ಬರ್ತಂತ ಹೇಳ್ಯಾರ. ಅವ್ರೆ ಹೇಳೀನಿ ಇದೆಲ್ಲ ಅಡುಗೆ ನಿನ್ನೆ ರಾತ್ರಿನ ಮಾಡೋದಿತ್ತು. ಸ್ವಲ್ಪ ಅದು ಮಳೆ ಗಾಳಿ ಅದು ಬಂದಕ್ಕೆ ಕರೆಂಟ್ ಒಂದು ಹೋಗೋದು ಬರೋದು ಅದೊಂದು ಪ್ರಾಬ್ಲಮ್ ಆಗತ್ತಿತ್ತು. ನಿನ್ನ ರಾತ್ರಿ ಮಾಡಲಿಲ್ಲ, ಅದಕ್ಕೆ ಬೆಳಿಗ್ಗೆ ಎದ್ದು ಇದನ್ನ ಮಾಡಕತ್ತೀನಿ ನಾನು. ಇದನ್ನೆಲ್ಲ ಮಾಡ್ಕೊಂಡು ಇವಾಗ ಶುಕ್ರ ಐತೆ ನಮಾಜ್ ಮಾಡ್ಕೊಂಡು ಹೋಗೋಣಂತ್ರಿ. ಈಗ ಟೈಮ್ ಏನು ಭಾಳ ಆಗಿಲ್ಲ, ಜಸ್ಟ್ 11 ಗಂಟೆ ಆಗೈತಿ. ಬಿಸಿಲು ಮಾತ್ರ ಹುರ್ಮಾಸ ಐತ್ರಿಪ್ಪ. ಯಾಕೆ ಹೊಡಿವಲ್ದೆ? ಹೊಡಿತಲ್ಲ, ಗಿಟ್ಟಗಿರ್ಬೇಕಾದ ಫುಲ್ ಗಿಟ್ಟಗೈತಿ, ಸ್ವಲ್ಪ ಅಲ್ಲ. ಆ್ಯಕ್ಚುಲಿ ಸ್ಪೆಷಲ್ ನಾವು ನಿನ್ನೆ ಮಾಡೋರಿದ್ವಿ, ಅದು ಇವತ್ತು ಬಂತು. ಸುಮ್ಮನೆ ಅವ್ರು ಬಂದಾರ ಚಿಕನ್ ತೊಗೊಂಡೆ, ನಾವು ತೊಂಬರ್ಲಿ ಅಂದ್ರೆ ಅಷ್ಟೇ. 300 ಕೊಟ್ಟು ಬರ್ಬೇಡ್ರಿ, 270 ಹಿಂಗೆ ತೊಗೊಂತ ಹೇಳ್ರಿ. ನಾವು ರಮೇಶ್ ಅವ್ರ ಕಡೆನ ತೊಗೊಂತೀವಿ. ಹೌದು, ಮನೆ ಮಠ ಬಂದು ಚಿಕನ್ ಕೊಟ್ಟು ಹೋಗ್ತಾರಿಪ್ಪ ಇವ್ರು. ಅಂದ್ರೆ ಅಂಗಡಿ ಇಲ್ಲಿ ಮುಂದೆ ಅವ್ರದ್ದೆ ಬರ್ತಾರೆ, ಕೊಟ್ಟು ಹೋಗ್ತಾರೆ. ಸೈಕಲ್ ತೊಗೊಂಡು ಹೋಗಿ ಹುಷಾರು. ಮತ್ತು ಗಾಡಿ ಹಿಡಿರ್ತಾವ ಆಜು ಬಾಜು, ಹುಷಾರಂತ ಬರ್ಬೇಕಾ? ರೊಕ್ಕ ಗಟ್ಟಿ ಕಳ್ಕೊಂಬಂದಿಂದಿ. ನಮ್ಮ ಮನೆಯೊಳಗೆ ನಾವು ತರಿಸಿದ್ದ ಗಿಜಿ ಚಿಕನ್, ಅದ್ರಾಗ 3-4 ಮಂದಿ ಕೂಡ ನಾವು 3-4 ನಮೂನಿ ಎಕ್ಸ್ಪೀರಿಯಂಟ್ ಮಾಡಾಕತ್ತೀವಿ. ಸುಮ್ಮನೆ ಏನಿದೆ ಇಲ್ಲಿ ಮಸಾಲೆ ನೋಡಿ ಯಾವ ಬರೀ ಐತಿ. ಈ ತಾಟ್ನಾಗೂ ಮಸಾಲೆ ಐತಿ, ಈ ತಾಟ್ನಾಗೂ ಮಸಾಲೆ ಐತಿ, ಆಮ್ಯಾಗ ಇಲ್ಲಿ ಮಸಾಲೆ ಐತಿ. ಅದೇನಿಲ್ರಿ, ಅದು ಒಗ್ಗರಣೆ ಅನ್ನಕ್ಕೆ ಚಿಕನ್ ಪಲ್ಯಕ್ಕೆ ಅಷ್ಟೇ ಅದು ಮಸಾಲೆ. ಈ 3 ನಮೂನಿ ಅದು ಟಮಾಟೆ ಹಣ್ಣು ಪುದೀನ ತೊಳೆಗೆ ಹಾಕಿನ್ರಿ ಅದ್ರೊಳಗೆ. ಹೌದಾ? ಅದಕ್ಕೆ ಹಾಕೋಬೇಕು. ಉಳ್ಳಾಗಡ್ಡಿ ಫುಲ್ ಹಾಕದವನ್ನ ಜಗ್ಗಕ್ಕೆ ಹಾಕದ ಬಿಡ್ರಿ, ನೋಡಕ್ಕೆ ಇಟ್ಟಿಟ್ಟದಾವು. ದಮಕ ಮಾತ್ರ ಭಾಳ ಐತಿ. ಚೋಟ ಉಳ್ಳಾಗಡ್ಡಿ, ದಮಕ ದೊಡ್ಡದು. ಕಾಕಿರ್ಬೇಕಾಗಿಲ್ಲ ಉಳ್ಳಾಗಡ್ಡಿ, ಹೆಚ್ಚಕ್ಕೆ ಹಾಕಿರ್ಬಾರ್ದವು. ಅಂದ್ರೆ ಕಾಕಿದ್ರೆ ಸ್ಟ್ರಾಂಗ್ ಇದ್ದಂಗೆ ಉಳ್ಳಾಗಡ್ಡಿ, ಕಾಕಿಲ್ಲ ಅಂತ ಹೇಳಿದ್ರೆ ಡಲ್ ಇದ್ದಂಗೆ. ಇವು ನನಗೆ ಹೋಗ್ತಾವ್ರಿ ಇವು, ಈ ಉಳ್ಳಾಗಡ್ಡಿ ಇಟ್ಟು ಕಾಕು ಭಾಳ ಅದಾವ ಗಿಡ್ಡಕ್ಕಿದ್ರೆ. ಇದೇನಲ್ಲ ಬಟ್ಟಲ್ದಾಗ ಇದು ಇದೆ ಆಲೂಗಡ್ಡಿ ಮಡಿಕೆಕಾಳು ಪಲ್ಯ. ಚಾಚಿ ನಿನ್ನೆ ಪಟ್ಟ ಕಳ್ಸಿದ್ ರಾತ್ರಿ. ನಮ್ಮ ಬಟ್ಲ ತಾಟ ಅಲ್ಲೇ ಇತ್ತು ಅವ್ರ ಮನ್ಯಾಗ. ಅಲ್ಲ ನಾವು ಊಟ ಮಾಡಿಬಿಟ್ಟಿದ್ದಲ್ಲ, ಫ್ರಿಜ್ನ ಎತ್ತಿಟ್ಟಿದ್ದೆ, ತೆಗದೆ ಅದನ್ನ.
ಈಗ ಏನೇನು ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ರಿ ಈಗ. ಈಗ ಟೋಟಲ್ ಎಲ್ಲ ಹೇಳ್ಬೇಕಂದ್ರೆ ಅಡಿಗೆ ಇವತ್ತಿಂದ ಸ್ಪೆಷಲ್ ಕಬಾಬ್, ಆಮೇಲೆ ಚಿಕನ್ ಗ್ರೇವಿ, ಚಿಕನ್ ಸಾರು, ಒಗ್ಗರಣೆ ಅನ್ನ, ಬಿಸಿ ಬಿಸಿ ರೊಟ್ಟಿ, ಮ್ಯಾಲೆ ಮೊಸರು ಚಟ್ನಿ. ಅದ ನಾ ಹೇಳಿದ್ನಲ್ಲಿ ಈಗ 1.5 kg ಚಿಕನ್ ಒಳಗೆ ಎಕ್ಸ್ಪೀರಿಯಂಟ್ 3-4 ಮಂದಿ ಮಾಡತ್ತಾರೆ ಈಗ. ಸಾನಿಯ ಆಕಿ ಬೇರೆ ಮಾಡಾಕತ್ತಾಳ. ಆಮೇಲೆ ನಾನಂತೂ ಇಷ್ಟು ಮಾಡಾಕತ್ತೇನೆ. ಹಂಗೆ ಸಾನ್ಯಾನು ಅಡುಗೆ ಮಸ್ತ್ ಮಾಡ್ತಾಳ್ತದ, ಬರಂಗಿಲ್ಲ ಅಂತ ಹೇಳಿದ್ರು ನಾಕಿ ಕಲಿಯಾಕತ್ತಾಳ. ಮಾಡ್ಕೊಂತ ಇದ್ದು ಎಲ್ಲ ಗೊತ್ತಾಕೈತಿ. ಬರಲ್ಲ ಅಂತ ಕುತ್ಕೊಂಡ್ರೆ ಏನು ಬರಂಗಿಲ್ಲ. ಬರ್ತೈತಿ ಅಂತ ಹೇಳಿ ಮಾಡಾಕತ್ತಿದ್ ಅಂತ ಹೇಳಿದ್ರೆ ಒಂದ್ಸಲ ಕೆಡ್ತೈತಿ, ಮತ್ತೊಂದ್ಸಲ ಚಲೋ ಆಗಿ ಆಕತಿ. ಮಾಡ್ಕೊಂತಿರ್ಬೇಕೆಲ್ಲ. ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಅಂತ ತಿಳ್ಕೊಂಡಿನಿ, ಅದ್ರಾಗ ಏನು ತಪ್ಪಾಕೈತಿ, ಏನು ಸರಿ ಆಕೈತಿ, ತಪ್ಪಾಗೈತೆ ತಿದ್ಕೋಬೇಕು, ಸರಿಯಾಗಿದ್ದದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಈ ತಾಟ್ನಾಗ ಏನೈತಲ್ರಿ ಮಸಾಲೆ ಇದೆ ಎದಕ್ಕೆ ಅಂತ ಹೇಳಿದ್ರೆ ಒಗ್ಗರಣೆಯನ್ನು ಮಾಡ್ಕೊಳಕ. ಇದು ಪುದೀನ, ಕೊತ್ತಂಬರಿ, ಆಮೇಲೆ ಅಲ್ಲ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಯಾಲಕ್ಕಿ, ಆಮೇಲೆ ಉಳ್ಳಾಗಡ್ಡಿನ. ನಾವು ಕೆಲವೊಬ್ರು ಉಳ್ಳಾಗಡ್ಡಿನ ಒಗ್ಗರಣೆ ಕೊಟ್ಕೊತಾರೆ, ಅದನ್ನು ಅದ್ರೊಳಗೆ ಹಾಕಂಗಿಲ್ಲ ಮಸಾಲೆ ಒಳಗೆ. ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಒಗ್ಗರಣೆ ಅದೇನು ಕೊಡಂಗಿಲ್ಲ, ಡೈರೆಕ್ಟ್ ಇದ್ರೊಳಗನ ರುಬ್ಬಿ ಹಾಕಿಬಿಡ್ತೀನಿ. ಟೇಸ್ಟ್ ಇನ್ನೂ ಮಸ್ತ್ ಆಕತ್ರಿ ಇದು ಒಗ್ಗರಣೆ ಅನ್ನೋದು. ಈ ಥರ ಏನಾದ್ರೂ ನಾವು ರುಬ್ಬಿ ಹಾಕ್ತೀವಲ್ರಿ ಮಸ್ತ್ ಆಕತಿ. ಬೇಕಂದ್ರೆ ನೀವು ಒಂದು ಸರ ಈ ಥರ ಇದನ್ನ ಮಾಡ್ಕೊರಿ, ನೀವು ಮಸ್ತ್ ಟೇಸ್ಟ್ ಆಗ್ತತಿ. ಆಮೇಲೆ ಇಲ್ಲಿ ಏನೈತಲ್ರಿ ಇದು ಪಲ್ಯಕ್ಕೆ ಇದೊಂದು ಪೂರ ತೆಂಗಿನಕಾಯಿ ಹಾಕಿಲ್ಲ, ನಾನು ಸ್ವಲ್ಪ ತೆಗ್ದೀನಿ ರೀ ಕೊಬ್ಬರಿ, ಆಮೇಲೆ ಇದಕ್ಕೆ ಅಲ್ಲ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಯಾಲಕ್ಕಿ, ಪುದೀನ, ಕೊತ್ತಂಬರಿ, ಇಲ್ಲಿ ಉಳ್ಳಾಗಡ್ಡಿ, ಟಮಾಟೆ ಹಣ್ಣನ್ನ ಹುರ್ಕೊಂತೀನಿ, ಹುರಿದು ಹಾಕಾಕತ್ತೀನಿ ರೀ ಈಗ. ಇದು ಇಷ್ಟು ಪಲ್ಯದ್ದು. ಈಗ ನಾ ಮಾಡಿದ 3 ಭಾಗ. ಇದು ನಂದು ಭಾಗ, ಇದು ನಿಮ್ಮ ಭಾಗ, ಇದು ಸಾನಿಯಾನ ಭಾಗ. ಅಂದ್ರೆ ಇದನ್ನಷ್ಟೇ ಇದನ್ನ ಮಾಡ್ತೇನೆ ರೀ ಕಬಾಬ್. 4 ಲೆಗ್ ಪೀಸ್ ಹಾಕಿ ಇದನ್ನ ಸಾನೆ ಹಾಕಿ ರೆಡ್ ಗ್ರೇವಿ, ಅದು ಗ್ರೇವಿ ಮಾಡ್ತಾ ಅಂತ ನಾ ಇದನ್ನ ಸಾರು ಮಾಡಾಕತ್ತೇನೆ. ಇವು ಕಬಾಬ್ ಒಳಗಿನ ಇಲ್ಲಿ ಮಸ್ತ್ ಕಬಾಬ್. ನೀ ಸಾರು ಇದ್ರಾಗ ಮಾಡಾಕದ ಮಟ್ಕ ಒಳಗೆ. ಈಗಂತೂ ಒಂದು ಸೈಡ್ ಗಡಿಗೆ ಒಳಗೆ ಸಾರು ಮಾಡಾಕಿಟ್ಟೀನಿ, ಅಂದ್ರೆ ಚಿಕನ್ ಕುದಿಯಾಕಿಟ್ಟೇನಿ ರೀ. ಈ ಚಿಕನ್ ಕುದಿತಂದ್ರೆ ಇದ್ರೊಳಗನ ಸಾರು ಮಾಡಿಬಿಡ್ತೀನಿ. ಆಮೇಲೆ ಈಗ ಕುಕ್ಕರ್ ಒಳಗೆ ಒಗ್ಗರಣೆ ಅನ್ನ ಮಾಡಾಕಿಟ್ಟೀನಿ. ಇಲ್ಲಿ ಎಣ್ಣೆ ಹಾಕಿ ಈಗ ಸ್ವಲ್ಪ ಎಣ್ಣೆ ಬಿಸಿ ಆತ ಅಂತಂದು ಹೇಳಿದ್ರೆ ಇಲ್ಲಿ ಏನಪ್ಪ ಅಂದ್ರೆ ಪಲಾವ್ ಎಲೆ, ಚಕ್ಕಿ, ಆಮೇಲೆ ಲವಂಗ ಐತಿ, ಏಲಕ್ಕಿ ಒಂದು ಸ್ವಲ್ಪ ಹಾಕೊಂಡು ಇದ್ರೊಳಗೆ ಹಾಕ್ತೀನಿ. ಹಾಕಿ ಅದನ್ನು ಏನು ಅನ್ನಕ್ಕೆ ಸಪ್ರೇಟ್ ಮಾಡಿದ್ನಲ್ರಿ ಮಸಾಲೆ ಇದ್ರೊಳಗೆ ಹಾಕಿ ಮಾಡಿಬಿಡ್ತೇನೆ. ಸ್ವಲ್ಪ ಮಾಡಿಬಿಡ್ತೇನೆ ರೀ ಕುಕ್ಕರ್ ಒಳಗೆ. ಯಾಕಂದ್ರೆ ಇದು ಮೊದಲ ಒಗ್ಗರಣೆ ಅನ್ನ ಇದು ಸಂಜೆ ಮಟ್ಟ ಇಂಟ್ರೆ ತಡೆಯೋದು ಭಾಳ ವಜ್ಜಿ ರೀ. ಈಗ ಬಿಸಿಲೆಲ್ಲ ಜಲ್ದಿನ ಹಳಸ್ಬಿಡ್ತತ್ರ ಅದ್ರ ಸಂಬಂಧ ಎಷ್ಟು ಬೇಕು ನೋಡಿ ಅಷ್ಟು ಮಾಡ್ಕೊಳಕತ್ತೀವಿ. ಈಗ ಕುಕ್ಕರ್ ಒಳಗೆ ಲಗೋನ ಒಂದು ಸೀಟಿ ಒಳಗೆ ಆಗಿಬಿಡ್ತೈತಿ. ಬಂದು ಮಾಡ್ಬಿಟ್ಟು ನೋಡಿ ಕೂತಾಗತ್ತವ ನೋಡು. ಅದ್ರ ನೀನು ತಮ್ಮನ ಮಾಡ್ಬಿಟ್ರೆ ಭಾಳ ಬಿಸಿ ಆಗಿದ್ವಂದ್ರೆ ಒಂದು ಕೊಡ್ದಾಗ ಇಬ್ರು ಹಿಂಗೆ ಅಂತೆಲ್ಲ ಅವು ಸುಡು ಒಬ್ಬಕ್ಕೆ ತೊಗೊಂತೀಯ. ಮತ್ತು ನೋಡು ಮೊದ್ಲ ಬಿಸಿಲು ಅಂದ ಅದು ಒಂದೆ. ನೀನು ಉಂಡಿವ ಇವತ್ತು ಉಣ್ಣಂಗಿಲ್ಲ ನೋಡುವ, ನಾ ಹೇಳಿರ್ತೀನಿ. ನಿನ್ನೆ ಉಂಡಿದ್ದ ಇವತ್ತು ಯಾಕೆ ಉಣ್ಬೇಕು ನಾನು? ಅದಕ್ಕೆ ಉಣ್ಬೇಡ. ಇವತ್ತು ನೀನಾರು ಬಿಡ್ಬೇಕು. ಮತ್ತೆ ಹೋಗು, ಇವತ್ತು ಶುಕ್ರವಾರ ಐತಿ, ನಮಾಜ್ ಮಾಡೋಣಂತ. ಆಮೇಲೆ ದೀದಿ ನೀನು ಜಳಕ ಮಾಡಿ ಫಸ್ಟ್, ನಾನು ಅಡಿಗೆ ಮಾಡ್ತೀನಿ ಫಸ್ಟ್. ಶುಕ್ರವಾರ ಇವತ್ತು. ಹಾಂ ಈಗ ಎಣ್ಣೆ ಕಾಯ್ತಾನ ನೋಡೋಣ. ಏನು ಹಾಕ ಕಾದತ್ರಿ ಎಣ್ಣೆ ಈ ಥರ ಹಾಕಿದ್ವಿ ಅಂತ ಹೇಳಿದ್ರೆ ಎಣ್ಣೆ ಕಾದ್ಮೇಲೆ ಹಾಕ್ಬೇಕು ಇವನ್ನೆಲ್ಲ ಒಣ ಮಸಾಲೆ. ಅಂದ್ರೆ ಎಣ್ಣೆ ಒಳಗೆಲ್ಲ ಅದು ಫ್ಲೇವರ್ ಬಿಟ್ಕೊಂಡ್ಬಿಡ್ತೈತಲ್ರಿ, ಒಗ್ಗರಣೆಯನ್ನು ಘಮ ಘಮ ಅಂತೇಳಿ ಮಸ್ತ್ ಆಕತಿ. ಹತ್ತಿಮತ್ತೂರೊಳಗೆ ನಮ್ಮ ಚಿಕ್ಕಮ್ಮನ ಮಗಳದ್ದು ಎಂಗೇಜ್ಮೆಂಟ್ ಐತಿ. ಲಾಸ್ಟ್ ಟೈಮ್ ಅವ್ರು ನಮ್ಮ ಮನೆಗೆ ಬಂದಾಗ ಹೇಳೋಗಿದ್ರೆ ನಮಗೆ ಲಕ್ಷಣ ಇದ್ದಿಲ್ಲ ಅದು. ಸೊ ಬೆಳಗ್ಗೆ ಇವತ್ತು ಮತ್ತು ಅವ್ರು ಫೋನ್ ಹಚ್ಚಿದ್ರೆ ಸುಮ್ಮನೆ ಹತ್ತಿಮತ್ತೂರೊಳಗೆ ಎಂಗೇಜ್ಮೆಂಟ್ ಐತಿ. ಯಾಸ್ಮಿನಿಂದ ಎಂಗೇಜ್ಮೆಂಟ್ ಐತ್ರಿ. ಹಾಂ ಅದ ಮತ್ತೆ ಈಗ ಅಮ್ಮ ಫೋನ್ ಹಚ್ಚಿದ್ರ ಅವ್ರು ಹತ್ತಿಮತ್ತೂರವ್ರೆ. ಮತ್ತು ನಾವು ಹೊಳ್ಳಿ ಅಮ್ಮ ಫೋನ್ ಹಚ್ಚಿದ್ವಿ. ಹಿಂಗಮ್ಮ ಫೋನ್ ಹಚ್ಚಿದ್ರ ಅಮ್ಮ ಅಂತಂದು ಹೇಳಿ ಈಗ ಎಲ್ಲರೂ ಕೂಡ್ಕೊಂಡು ಒಂದು ಗಾಡಿ ಮಾಡ್ಕೊಂಡು ಹೋದ್ರೆ ಭಾಳ ಚಲೋ ಆಕತಿ. ಪಾಪ ಹೋಗಿ ಎಲ್ಲ ನಿಂತು ಎಂಗೇಜ್ಮೆಂಟ್ ಸಂಜೆ ಮಟ್ಟ ಮಾಡ್ಕೊಂಡು ವಾಪಸ್ ಬರಕ್ಕೆ ಬರ್ತೈತಿ. ಅದ ಅಮ್ಮ ಕೇಳ್ತೀನಿ ತಡವೆ ಯಾರ್ಯಾರು ಬರ್ತಾರ ಅಂತಂದು ಹೇಳ್ಯಾರ. ಅಮ್ಮ ಕೇಳಿ ಫೋನ್ ಹಚ್ನಂದಾರ, ನೋಡೋಣ ಅಂತ ಆಮೇಲೆ. ಹೆಂಗಾದ್ರೂ ಟ್ರಾಲಿ ಬಾಕ್ಸ್ ಐತೆ ಅದು ಮಯ್ಯನಂತೆ ಒಯ್ದು ಧೂಮ್ ದಡಕ ಮಾಡೋದಂತ ಇಲ್ಲಿ ಹೋಗಿ. ಪಾಪ ಅಷ್ಟು ಹೇಳೋಗ್ಯಾರ ಅವರು ಮನೆ ಬಂದಾಗನೇ ಹೇಳ. ಲಾಸ್ಟ್ ಟೈಮ್ ಬಂದಾಗ ಹೇಳೋಗ್ಯಾರ. ಆಮ್ಯಾಗ ಅದಕ್ಕಿಂತ ಹಿಂದೂ ಹೇಳಿದ್ರು ಅವ್ರ ಮನೆಗೆ ಹೋದಾಗೊಮ್ಮೆ ಹೇಳಿದ್ರೆ ಹೋಗೋಣಂತ. ಈಗ ಅಮ್ಮ ಹ್ಞೂ ಅಂತ ಹೇಳಿದ್ರ ಟಾಟಾಸ್ ಗಾಡಿ ಆಗಲಿ ಇಲ್ಲ ಏನದು ಕ್ಲೋಸರ್ ಗಾಡಿ ಆಗಲಿ. ಟಾಟಾಸ್ ಗಾಡಿ ಕರೆಕ್ಟ್ ಹಂಗಲ್ಲ, ಅಮ್ಮಗೆ ಸರಿ ಹಂಗಲ್ಲ, ಧಡ್ಕಿ ಹಿಡಿಕೆ ಹಾಕಾವಲ್ಲ. ಹಿಂಗಾಗಿ ಅಮ್ಮ ಐತಲ್ಲ ಬರಕ್ಕೆ ಹಿಂದೆ ಮುಂದೆ ಮಾಡ್ತಾನೆ. ಕ್ಲೋಸರ್ ಗಾಡಿ ಆದ್ರೆ ಐತಲ್ಲ ಆರಾಮ್ಸಿರ ಬರ್ಬೋದು. ಅದು ಬಿಟ್ಟು ನಾವು ಬೇರೆ ಏನಾರ ಗಾಡಿ ಮಾಡ್ದು ಅಂತ ತಿಳ್ಕೊಂಡೇನೆ
2500 2800 ತೊಗೊಂತಾರೆ. ಅದು ಕಾರ್ ಮಾಡ್ಕೊಂಡು ಹೋಗ್ತಿರ್ತಾರಲ್ರಿ ಅಮ್ಮ, ಲಾಸ್ಟ್ ಟೈಮ್ ಹೋಗಿದ್ದಿಲ್ಲ ನಾವು ಕಾರ್ ಮಾಡ್ಕೊಂಡೆ. ಅದು 2800 ರೂಪಾಯಿ 2500 ರೂಪಾಯಿ ತಗೊಂಡಿದ್ರು ಅವ್ರು. ಅದ್ರಾಗ ಎಷ್ಟು 4 ಬಂದ್ರು 5 ಜನ ಅಷ್ಟ ಅದಾರ ಕುಂದ್ರದ. ಮತ್ತೆ ನಡ್ಕಿನ ಶೀಟ್ ಒಳಗೆ ನಾನು ನೀನು ಆಸಿಫನ ಕುಂತಿದ್ವಿ. ಆಸಿಫ್ ಆಮ್ಯಾಗ ಹಿಂದಿನ ಶೀಟ್ ಒಳಗೆ ಅಮ್ಮ ಮತ್ತು ಇನ್ನೂ ಇಬ್ರು ಯಾರೋ ಕುಂತಿದ್ರೆ. ಎಷ್ಟು ಹಿಂದಿಬ್ರೆ ನಡಕ್ 3 ಮಂದಿ ಮುಂದಿಬ್ರೆ ಅಷ್ಟ. ಡ್ರೈವರಿಗೆ ಬಿಟ್ರೆ ಆಯ್ತಲ್ಲ ಒಂದು 4 ಮಂದಿ ಅಷ್ಟೇ. 6 ಮಂದಿ ಕುಂದಿರ್ಬೋದು. ಅದು ಒಬ್ರ ಮೇಲೆ ಒಬ್ರು ಕುಸ್ಕೊಂಡ್ ಬಂದ್ರ 6 ಮಂದಿ. ಹಂಗೆ ಕುಂದ್ರ ಮತ್ತೆ ಹೆಗಲ್ ಮ್ಯಾಗ ಒಬ್ರು ತೊಡಿ ಮ್ಯಾಗ ಒಬ್ರು ಕರೆಕ್ಟ್ ಸೀಟ್ ಅಂದ್ರೆ 5 ಮಂದಿ ಅದ. ಅಷ್ಟೇ ಅದ. ಇಬ್ರು ಸೀಟ್ ಮುಂದೊಬ್ರು ಡ್ರೈವರ್ ಒಬ್ರು ಅಷ್ಟ ಅದ. ಏನು ಗೊತ್ತನ ಬೆಸ್ಟ್ ಗಾಡಿ ಅಂತ ಹೇಳಿದ್ರೆ ಕ್ಲೋಸರ್ ಗಾಡಿ. ಕ್ಲೋಸರ್ ಒಳಗೆ ಒಂದು 10 ಮಂದಿ ಆರಾಮ್ಸರ್ ಕುಂದಿರ್ಬೋದು. ಹಂಗಂತೇಳಿ ಜಾಗ ಆಯ್ತು ಅಂತೇಳಿ ಹೆಚ್ಚಿಗೆ ಕುಂದಿರಬಾರ್ದು. ಆರಾಮ್ಸರ್ ಹೋಗ್ಬೇಕು ಆರಾಮ್ಸರ್ ಬರ್ಬೇಕಂತ ಹೇಳಿದ್ರೆ 10 ಮಂದಿ ನೋಡೋದು. ಯಾಕಂದ್ರೆ ದೂರ ಬರೋದು ದಾರಲ್ಲ, ಒಬ್ರ ಮೇಲೆ ಒಬ್ರು ಕುತ್ಕೊಳ್ಳೋದು ಆಗೋದಲ್ಲ. ಅದ್ರಾಗ ಆರಾಮ್ ಕುತ್ಕೊಂಡು ಹೋಗಿ ಬರ್ಬೇಕು. ಅದ ಜಸ್ಟ್ ಈಗ ಲಾಲಾ ಫೋನ್ ಹಚ್ಚಿದ್ರೆ ಬರ್ರಿಪ್ಪ ನಾಳೆ ಅಂತೇಳಿ ಅಂದಿದ್ರು ಅವ್ರೆ. ನೋಡೋದಂತ ನಾಳೆ ಎಷ್ಟು ಮಂದಿ ಹೋಗ್ತಾರೆ ಹಂಗೆ ಏನಾರ ಹೋಗೋದತ್ತ ಅಂತ ಹೇಳಿದ್ರೆ ಒಂದಿನ ಬಿಫೋರ್ ಹೋಗೋಣಂತೆ. ಇಲ್ಲಪ್ಪ ಅಂದೈತಲ್ಲ ನಮ್ಮ ವಾರದ ಎಲ್ಲರೂ ಕೂಡಿ ಒಂದ ಗಾಡಿಯಾಗ ಹೋಗಿ ಬೆಳಿಗ್ಗೆ ಹೋಗೋಣ, ಸಂಜೆಗೆ ಬರೋಣಂತೆ. ಇದೇನು ರೈಸ್ ಮಾಡಕತ್ತ ಅಕ್ಕಿ ವಾಶ್ ಮಾಡಿ ಚುಲಕ್ಕೆ ಸ್ವಲ್ಪ ಇದ್ವ ಅರ್ಧ ರೇಷನ್ ಅಕ್ಕಿ ಮಿಕ್ಸ್ ಮಾಡೀನಿ. ಮಿಕ್ಸ್ ಮಾಡಬಾರ್ದು, ಸರಿ ಆಗಂಗಿಲ್ಲ. ಅದು ಹಾಕಿದ್ರೆ ಒಂದೇ ಟೈಪ ಹಾಕಬೇಕು. ಎಲ್ಲ ಹಾಕಿಬಿಟ್ಟಿನಿ. ಈಗ ನೀವು ಹಾಕಿ ಅಂದಿನಾಗ ಏನಾಯ್ತು ಮತ್ತೇನು ಸಂಬಾಸ ಊಟ ಮಾಡ್ಬೇಕು. ಚಲೋ ಆಕತ್ರಿ ಇದು, ಏನಾಗಂಗಿಲ್ಲ. ಮೆತ್ತಗೆ ಆಕೈತೆ ಅಷ್ಟೇ, ಉದುರು ಆಗಂಗಿಲ್ಲ. ಸ್ವಲ್ಪ ಮಿರ್ಚಿ ಆಕೈತಿ, ಮಿರ್ಚಿ ಇರ್ಬೇಕ. ನಾವು ಉದುರಿದ್ರೆ ನೋಡೋಣ. ಒಮ್ಮೆ ರೈಸ್ ಹೆಂಗೆ ಮಾಡ್ಬೇಕು ಗೊತ್ತ ನಾವು ಮಟನ್ ಬಿರಿಯಾನಿ ಮಾಡ್ಬೇಕಾ? ಆ ಬರ್ತಾ ಗೊತ್ತನ ಉದ್ದುದ್ದನ ಕಾಳು ಶಾಂಗಿದ್ದಂಗೆ ಇರ್ತಾವಲ್ಲ ಅವು. ಇದ್ರಿ ಬಾಸ್ಮತಿ, ದಾವತ್ ಬಾಸುಮತಿ ಆ ಅಕ್ಕಿ ತರಿಸೈತಲ್ಲ ಬಿರಿಯಾನಿ ಮಾಡ್ಬೇಕು. ಮಾಡೋಣ ತಡಿ ಒಂದು ಮಸ್ತಾಗಿ ಮಾಡೋಣ ಅಂತ. ಪ್ಯಾಕೆಟ್ ಸಿಗ್ತದ ಅಕ್ಕಿದ ಇಷ್ಟ ಇರ್ತೈತ್ರ ಅದ್ ಪ್ಯಾಕೆಟ್. ಅದ್ರಾಗ ಅಷ್ಟು ಹಾಕಿ ಮಾಡೋದಲ್ಲ ಅದ. ಇವು ಚಲೋ ಅಕ್ಕಿ ಇರ್ತಾವಲ್ಲ ಅದ್ರೊಳಗ ಒಂದ್ ಮುಟ್ಟಿಗೆ ಅಷ್ಟು ಹಾಕ್ಬೇಕ್ರಿ ಅವನ ಅಕ್ಕಿ ಅಷ್ಟು ಹಾಕಿ ಪೂರ ಹಾಕಂಗಿಲ್ಲ ಅದನ್ನ. ಮತ್ತೆ ದಾವತ್ ಒಳಗ ಅದೆಲ್ಲ ಮಾಡ್ತಾರಲ್ಲ ಅದನ್ನ ತರಿಸಿ ಒಂದು ಎಷ್ಟು ಒಂದು 25 kg ಪ್ಯಾಕೆಟಿಗೆ ಒಂದ್ ಹಾಕ್ತಾರ ಅರ್ಧ ಹಾಕ್ತಾರ ನೋಡವ್ರು. ಹಂಗಿರ್ತೈತ ಅದ. ಆ ಪೂರ ಅನ್ನ ಉದ್ದಾಕದನ ಕಾಳೆಲ್ಲ ಉದ್ದಾಕವನ ಉದ್ದಾಕವು ಕರನ್ರಿ. ಪೂರ ಅದ್ರದ ಮಾಡಿದಂದ್ರೆ ಇದಾಗಂಗಿಲ್ಲ ಅದು. ಸರಿಯಾಗಿಲ್ಲ ಅಲ್ಲ ಪೂರ ಅದನ್ನ ಹಾಕೇ ಮಾಡ್ತಾರದಿಲ್ಲ. ಹಾಕಿ ಮಾಡಂಗಿಲ್ಲ. ಹಾಕಿ ಮಾಡ್ರು ಮಾಡ್ತಾರೆ, ಮಾಡ್ಲಿಲ್ಲ ಮಾಡಂಗಿಲ್ಲ. ಮಾಡೋದಿಲ್ಲ. ನೀ ಹೇಳ್ದಂಗ ಒಂದು ಮುಟ್ಕಿ ಅಷ್ಟ ಹಾಕ್ತಾರೆ. ಎದಕ್ಕಂದ್ರ ಅನ್ನ ಸ್ವಲ್ಪ ಉದುರು ಕಾಣ್ಲಿ ಅಂತ ಹೇಳಿ. ಈ ನಾಡ್ ರೇಷನ್ ತರ ಹೋಗ್ತೀವಲ್ಲ ಒಂದ್ ಪ್ಯಾಕೆಟ್ ತೊಗೊಂಬರೋಣ ಅಂತಂದೈತಲ್ಲ ಬಿರಿಯಾನಿ ಮಾಡ್ಬೇಕು. ಏನ್ರ ಸ್ಪೆಷಲ್ ಮಾಡ್ಬೇಕು. ಅದ ಸುಮ್ಮನೆ ನಾರ್ಮಲ್ ಏನು ಮಾಡಕ್ ಹೋಗ್ಬಾರ್ದು. ಸ್ಪೆಷಲ್ ಮಾಡಿದಾಗ ಅವ್ನ ಸ್ವಲ್ಪ ಹಾಕಿ ಮಾಡ್ಕೋಬೇಕಾ, ಮಸ್ತ್ ಆಕತ್ತವ. ನಾವು ಏನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ವಿಚಾರ ಮಾಡಕತ್ತೀವಿ. ನಾವು ವಿಚಾರ ಮಾಡ್ದಂಗೆ ಏನು ಆಗೋದಿಲ್ಲ. ಬಟ್ ಹೋಗೋಣಂತೆ, ಹೋಗೋದಂಗೆ ಬಿಡಂಗಿಲ್ಲ. ಹೋಗೋಣಂತೆ, ಎಲ್ಲಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಡಿಸೈಡ್ ಅಂದ್ರೆ ಲಾಸ್ಟ್ ಟೈಮ್ ಮಾಡಿದ್ವಿ ನಾವು ಇದಕ್ಕೆ ಹೋಗ್ಬೇಕಂತೇಳಿ ದಾಂಡೇಲಿಗೆ. ಏನು ಮಾಡೋಣ ಏನಾರ ಚೇಂಜ್ ಐತನ ಪ್ಲ್ಯಾನ್ ಒಳಗೆ? ಮತ್ತೆ ಪ್ಲಾನ್ ಒಳಗೆ ಏನು ಚೇಂಜಸ್ ಫಸ್ಟಿಗೆ ಏನು ಮಾಡೋದಂತ ಹೇಳಿದ್ರೆ ನಮ್ಮ ಸಾನ್ಯಾಗ ಫಸ್ಟ್ ಕಾಲೇಜಿಂದ ಕೇಳ್ಕೊಂಬರ್ಬೇಕು ಹೋಗೆಲ್ಲ. ಇವತ್ತು ಹೋಗೋಣಂತೆ. ಅದನ್ನೆಲ್ಲ ಕೇಳ್ಕೊಂಬಂದು ಅದ್ರದ್ದು ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡು ಆಮ್ಯಾಗ ಮುಂದೆ ಡಿಸಿಷನ್ ತಗೊಳ್ಳೋದು. ಕರೆಕ್ಟ್. ಮತ್ತೆ ಮಜಾ ಮಾಡಕತ್ರಿ ನಾವು ರೊಕ್ಕ ಎಷ್ಟು ಸಾಲಂಗಿಲ್ಲ. ಫಸ್ಟ್ ಹಾಕಿದ್ದು ಅಡ್ಮಿಷನ್ ಮಾಡ್ಸೋಣ, ಮಾಡಿಸಿ ಆಮ್ಯಾಗ ನೋಡೋಣಂತೆ. ಎಲ್ಲ ಖರ್ಚು ವೆಚ್ಚ ಎಲ್ಲ ತೆಗೆದು ಮಿಕ್ಕಿದ್ರೊಳಗ ಅಲ್ಲಿ ಹೋಗೋದಾತಂದ್ರೆ ಅಲ್ಲಿ ಹೋಗೋಣ ಅಂತ, ಇಲ್ಲ ತಂದ್ರೆ ಅಷ್ಟ್ರೊಳಗನ ಎಲ್ಲಿ ಹೋಗೋದಾಗ್ತದ ಅಲ್ಲಿ ಹೋಗೋಣ. ಸಾನಿಯಾ ನೀ ಹೇಳಿದ್ದಿ ನಾನು ರಿಸಲ್ಟ್ ಬಂದಮೇಲೆ ನಾ ಹೇಳ್ತೇನೆ ತಡಿ ಮಮ್ಮಿ ಏನು ನಾನು ಮುಂದೆ ಕಲಿಬೇಕು ಅನ್ನೋದು ಅಂತಂದು ಹೇಳಿ. ಈಗ ನಿನ್ನಂತ ರಿಸಲ್ಟ್ ಬಂತು, ನಿಂದು ಚೆನ್ನಾಗಿ ಮಾರ್ಕಸ್ ತೆಗ್ದಿದ್ದಿ. ಆಮೇಲೆ ಈಗ ಏನು ಡಿಸೈಡ್ ಮಾಡಿ ನೀನು ಕಲಿಯೋಕ? ನಾ ಡಿಪ್ಲೊಮಾ ಕಲಿಬೇಕಂತ ಹೇಳಿ ಫ್ಯಾಷನ್ ಡಿಸೈನ್. ಡಿಪ್ಲೊಮಾ ಫ್ಯಾಷನ್ ಡಿಸೈನರಿಂಗ್ ಇದನ್ನ ಕಲಿಬೇಕಂತ ಮಾಡಿ. ಮತ್ತು ಎಲ್ಲರೂ ಸ್ವಲ್ಪ ಸೆಕೆಂಡ್ ಇಯರ್ ಕಲ್ತ್ರ ಚಲೋ ಆಗ್ತೈತಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಒಬ್ರು ಅಂತಾರೆ. ಹಿಂಗೆ ದಾದಿ ಮಾತಾಗಲಿ ಜಾಬ್ಗೀಗ ಹಿಂಗೆಲ್ಲ ಮುಂದಿನ ತನಕ ಕಲಿಯಾಕ ಬಿಡೋದಿಲ್ಲ. ನೆಕ್ಸ್ಟ್ ನಾವೇನು ಮಾಡ್ಬೇಕು ಅದನ್ನ ಹಿಂಗೆ ಟೈಲರಿಂಗ ಮಾಡ್ಬೇಕು. ಅದಕ್ಕೆ ಈಗ ಸ್ವಲ್ಪ ಅದ್ರ ಬಗ್ಗೆ ಜನರಲ್ ಆಗಿ ಹಿಂಗೆ ಸ್ಟಾರ್ಟಿಂಗ್ ಅದನ್ನ ತೊಗೊಂಡ್ಬಿಟ್ರೆ ನಮಗೆ ಈಸಿ ಆಕೈತಿ ಮುಂದೆ. ಅವಾಗ ಚಲೋ ಆಕೈತಿ ಅಂತ ಹೇಳಿ. ಈಗೇನಿದೆ ನಿನ್ನ ಮನಸ್ಸಿನಾಗ ಪೂರ ಐತಿ ಫ್ಯಾಷನ್ ಡಿಸೈನರ್ ಮಾಡ್ಬೇಕಂತ ಹೇಳಿ. ಆತು ತಗೋ, ಯಾಕಂದ್ರೆ ಕಲಿಯಕ್ಕೆ ನಿನಗೆ ಮನಸ್ಸಿರ್ಬೇಕದ ಕಲಿಯೋದು, ಹೌದಿಲ್ಲ? ಈಗ ನಾವು ಒತ್ತಾಯ ಮಾಡಿ ಅದಕ್ಕೆ ಕಲಿ ಇದಕ್ಕೆ ಕಲಿ ಅಂತ ಹೇಳಿದ್ರೆ ನಿನಗೆ ಮನಸ್ಸಿರ್ಬೇಕದ. ಸುಮ್ಮನೆ ಒತ್ತಾಯ ಕಲ್ತೀವಿ ಅಂತಂದಲ್ಲ, ಮನಸ್ಪೂರ್ವಕವಾಗಿ ನೀನು ಕಲಿಬೇಕು.
ಈಗ ನೀನು ಇದನ್ನ ಮಾಡ್ತಂದು ನಾವು ಇದನ್ನ ಹಚ್ತೀವಂತ. ಇದನ್ನು ನೀ ಏನು ಮಾಡ್ತೆ ಅಂತ ಹೇಳಿ ಮನಸ್ಸು ತೊಗೊಂಡು ಕಲ್ತು ಚಲೋ ಹೊತ್ನಾಗ ಇದನ್ನು ಮಾಡು. वाच फिल करकोತೀನಿ ಆಕಿ ಕೈ ಕರ್ಕೊಳ್ಳಾಕ ಫಿಲ್ करते ना ಕಿಚನ್. ಅವ್ರ ಟೀಚರಿಗೆ ಫೋನ್ ಹಚ್ಚಳ್ರಿಪ್ಪ ಸಾನಿಯಾ, ಅಲ್ಲಿ ಕಾಲೇಜಿಗೆ ಹೋಗೋ ಮುಂದೆ ಏನೇನು ತೊಗೊಂಡು ಹೋಗ್ಬೇಕಂತೇಳಿ. ಅಂದ್ರೆ ಕ್ರಾಫ್ಟ್ ಟೀಚರ್ ಅಂತ ಅದಾರ ಅವ್ರ ಟೀಚರ್, ಅವ್ರಿಗೆಲ್ಲ ಗೊತ್ತೈತ್ರಲ್ಲಿ. ಅವ್ರಿಗೆ ಕೇಳ್ಕೊಳತ್ತಾಳೆ ಏನೇನು ತೊಗೊಂಡು ಹೋಗ್ಬೇಕ್ರಿ ಅಂತೇಳಿ. ಏನಂದ್ರೆ ಸಾನಿಯಾ ಟೀಚರ ಏನಂದ್ರೆ ಅವ್ರಲ್ಲಿ ಹೋಗಿ ಫಸ್ಟ್ ಫಾರ್ಮ್ ತೊಗೊಂಡು ಬರ್ರಿ, ಅದನ್ನ ಆಮೇಲೆ ಫಿಲ್ ಮಾಡಿದಾದ್ಮೇಲೆ ಅವ್ರು ಡಾಕ್ಯುಮೆಂಟ್ಸ್ ಹೇಳ್ತಾರೆ, ಅದನ್ನ ತೊಗೊಂಡು ಹೋಗ್ರಿ ಅಂತ ಹೇಳಿದ್ರು. ಹೌದಣ್ಣ. ಯಾಕಂದ್ರೆ ನಾವು ಇವತ್ತು ಹೋಗೋಣ ಅಲ್ಲಿ ಹೋಗಿ ಅಲ್ಲೆಲ್ಲ ಕೇಳ್ಕೊಳ್ಳೋಣ ಆಫೀಸ್ ರೂಮ್ನಾಗ ಹೋಗಿ. ಅವರು ಫಾರ್ಮ್ ಕೊಟ್ರ ಅಂದ್ರೆ ತೊಗೊಂಬರೋಣ. ತೊಗೊಂಡು ಮನ್ಯಾಗೆಲ್ಲ ಕುತ್ಕೊಂಡು ಅದನ್ನು ತುಂಬಿ ಅವ್ರು ಏನೇನು ಹೇಳ್ತಾರೆ ಡಾಕ್ಯುಮೆಂಟ್ಸ್ ಅವನ್ನೆಲ್ಲ ತೊಗೊಂಡು ಸೋಮವಾರ ಬರ್ರಿ ಅಂದ್ರೆ ಸೋಮವಾರ ದಿನ ಹೋಗೋಣ ಅಂತ ಅವ್ನು ತೊಗೊಂಡೆಲ್ಲ. ಅವಾಗ ಬರೋದಿಲ್ಲ, ಅದು ಅವ್ರು ಟೈಮ್ ಕೊಟ್ಟಿರ್ತಾರೆ, ಅವಾಗ ಹೋಗ್ಬೇಕು ಅದನ್ನ ತೊಗೊಂಡು. ಹೌದಣ್ಣ. ಜಮಾಗಿ ಮಾಡ್ಬೇಕಲ್ಲ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ. ನಮ್ಮ ಪ್ರೈಮರಿ ಹೆಡ್ ಮಾಸ್ಟರ್ ಇದಾರಲ್ಲ ಅವ್ರ ಸಹಿ ಮತ್ತು ನಮ್ಮ HM ಸಹಿ. ಇವ್ರು ಇಲ್ಲಿ ಗಾಯತ್ರಿ ಸ್ಕೂಲ್ ಒಳಗೆ ಅವ್ರದ್ದೆಲ್ಲ ಬೇಕಂತನ ಆತ. ಇವತ್ತು ಹೋಗಿ ತಿಳ್ಕೊಂಬರಂತ ಹೋಗೋದಿಲ್ಲ. ಮತ್ತು ವರ್ಷದ ಇರಂಗಿಲ್ಲ, ಚೇಂಜ್ ಆಗ್ತಾ ಇರ್ತೈತೆ ಅದು. ಅದಕ್ಕೆ ಅಲ್ಲಿ ಹೋದ್ಮೇಲೆ ಎಲ್ಲ ಗೊತ್ತಾಕತ್ತೆ. ಈಗ ಅವ್ರಿಗೆ ಗೊತ್ತಿದ್ದಂತ್ರ ಹೇಳಿದ್ರ ಟೀಚರ್. ಈಗ ನಾವು ಹೋಗಿ ಕೇಳ್ಕೊಂಬರೋಣ.